ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ ರೀ. ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ಗಾಡಿ ಕಳಿಸ್ಕೊಡಿದ್ರಿ, ಕಾರ್ ಗಾಡಿ ಸೇಲ್ಗಿದೆ ಅಂತ, VX5 ವೇರಿಯಂಟು. ಹೌದು ಸರ್. ಏನೈತ್ರಿ ಸರ್ ಮಾಡಲು? 2012 ಸರ್. 2012 ಮಾಡಲ್ ಐತ್ರಿ? ಹೌದು. ಓಕೆ. ತಾವು ಓನರ್ ಎಷ್ಟಿಗಿದ್ರಿ ಗಾಡಿಗೆ? ಸಿಂಗಲ್ ಓನರ್ ಸರ್. ಫಸ್ಟ್ ಓನರ್ಗೆ ಐತ್ರಿ ಗಾಡಿ, ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ? ಹೌದು. ರನ್ನಿಂಗ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು? 63,000 ಓಡಿದೆ ಸರ್. ಸರ್ 63,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ? ಶೋರೂಮ್ ರೆಕಾರ್ಡ್ ಏನಿಲ್ಲ ಸರ್, ಹೊರಗಡೆನೂ ಮಾಡಿಸಿದ್ದಾರೆ. ಹ್ಞೂ. ಶೋರೂಮ್ ರೆಕಾರ್ಡ್ ಏನಿಲ್ಲ. ಓಕೆ. ಕಿಲೋಮೀಟ್ರ್ ಮಾತ್ರ ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಹೌದು. ಗಾಡಿನೂ ಕಂಡೀಷನ್ನಾಗೆ ಗುಡ್ ಕಂಡೀಷನಲ್ಲಿ ಇದೆ ಸರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಸರ್ 4 ರನ್ನಿಂಗ್ ಟೈರು ಒಂದು 60% ಮೇಲಿದೆ ಸರ್. ಹ್ಞೂ. ಸ್ಟೆಪ್ನಿ ಒಂದು 50 ಇದೆ ಸರ್. ಹೌದ್ರಾ? ಹಾಂ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಯಾವ ಥರ ಇಟ್ಕೊಂಡಿದ್ದೀರಾ ಸರ್? ಸರ್ ಇಂಜಿನ್ ಲೈನಪ್ ಎಲ್ಲ ಗುಡ್ ಕಂಡೀಷನಲ್ಲಿದೆ ಸರ್. ಗಾಡಿ ಸ್ಮೂತ್ ಸೌಂಡ್ ಇದೆ. ಹ್ಞೂ. ಇಂಜಿನ್ ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಇಲ್ಲ. ಬಾಡಿಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ಸು ಡೆಂಟು ಆ ಥರ ಇದ್ದವನ್ನೆಲ್ಲ ಕ್ಲಿಯರ್ ಮಾಡಿ ರಬ್ಬಿಂಗ್ ಹಾಕಿದ್ದೀನಿ ಸರ್. ಓಕೆ. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ರಬ್ಬಿಂಗ್ ಒಟ್ಟು ಹಾಕಿ. ಕ್ಲಿಯರ್ ಇದೆ ಸರ್. ಗಾಡೀಲಿ ಏನೊಂದು ಕೆಲಸ ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ ಹಾಂ ಸರ್. ಸರ್ ಇವಾಗ ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತ್ರಿ? ಇಲ್ಲ ಸರ್, ಕೆಲಸ ಆಗಿಲ್ಲ ಸರ್. ಶೀಲ್ಡ್ ಇಂಜಿನ್ ಏನು. ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ರೀ, ಯಾಕಂದ್ರೆ 63,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಹೌದು ಸರ್. ಜೀನಿಯನ್ ಅಫಿಷಿಯಲ್ ಆಗಿ ಯೂಸ್ ಆಗಿರೋ ಗಾಡಿ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಸಣ್ಣ ಪುಟ್ಟ ಕೆಲಸ ಇದೆಲ್ಲ ನೀವು ರೆಡಿ ಮಾಡಿ ಚಿಟ್ಟಿದೆ ಅಂತ ಹೇಳಿದ್ರಿ. ಹೌದು. ಗೀಚ ಪೀಚ ಬಿದ್ದಿರೋದು, ಹಾಂ ಸರ್. ದೊಡ್ಡ ಮೇಜರಾಗಿ ಆಕ್ಸಿಡೆಂಟ್ ಈ ಥರ ಏನಿಲ್ಲ ಇಲ್ಲ ನಿಮ್ಗೆ ಮಾತ್ರ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಹ್ಞೂ. ಅವ್ರು ಏನು ಬೇಕಾದರೂ ಚೆಕ್ ಮಾಡಿಸ್ಕೊಂಡೆ ತೊಗೊಳ್ಳಿ. ಓಕೆ ಸರ್. ಮೈಲೇಜ್ ಅಂತ ಬಂದಾಗ ಸರ್ ಏನು ಕೊಡುತ್ತೆ ನಿಮ್ಮ ಕೈಯಲ್ಲಿ? ಸರ್ ಮೈಲೇಜಾ? ಹಾಂ. ಸರ್ 16ರಿಂದ 18 ಸರ್. ಓಕೆ. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ರೆಂಟ್ ಇದು? ಪ್ಯೂರ್ ಪೆಟ್ರೋಲ್. ಓಕೆ. 18 ತನಕ ಬರ್ತೈತೆ ರೀ ಮೈಲೇಜು? ಹೌದು 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 ಹೌದು. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡಿದ್ರೆ ಸರ್, VX5 ವೇರಿಯಂಟ್ ಆಗಿರೋದ್ರಿಂದ ಏನೇನು ಐತ್ರಿ ಫೀಚರ್ಸು? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಹ್ಞೂ. ಮಿರರ್ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ಲು, ಓಕೆ. ಆಮೇಲೆ ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದ್ದೀವಿ, ಬಂಪರ್ ಇದೆ, ಹಾಂ. ಬ್ಯಾಕ್ ಬಂಪರು, ಓಕೆ. ಹ್ಯಾಂಡಲ್ ಕ್ರೋಮು, ಹ್ಞೂ. ಮಿರರ್ ಕ್ರೋಮು, ಓಕೆ. ಅಪ್ಡೇಟ್ ಇದೆ ಸರ್. ಗಾಡಿ ಸೀಟು ಸೀಲಿಂಗ್ ಎಲ್ಲ ಭಾಳ ಅಫಿಷಿಯಲ್ ಆಗಿ ಚೆನ್ನಾಗಿದೆ ಸರ್. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಲ್ಲೇ ಇರುವಂಥದ್ದು. ಬ್ಯಾಕ್ ವೈಪರ್ ಆಗಿರ್ಬೋದು, ಮತ್ತು ನೀವು ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಗಾಡಿ ಒಳಗೆ ಫೀಚರ್ಸ್ ಐತ್ರಿ. ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ, ಬಿಲ್ಕುಲ್ಲಾಗಿ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು. ಹೌದು ಸರ್, ಪಕ್ಕಾ ಸರ್. ಓಕೆ. ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಕೂಡ FC ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಸರ್? ಸರ್ FC ನಿಮಗೆ 2027ವರೆಗೆ ಇದೆ. ಹ್ಞೂ. ಇನ್ಶೂರೆನ್ಸು ಈಗ 20 ದಿನ ಆಗಿದೆ ಸರ್, ಫ್ರೆಶ್ ಇನ್ಶೂರೆನ್ಸ್. ಕಟ್ಸಿದ ಇವಾಗ ಗಾಡಿ ತೊಗೊಂಡ್ರಿಗೆ 1 ವರ್ಷದ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ? ಹೌದು ಸರ್. ಹ್ಞೂ. ಆಮೇಲೆ ಸರ್. ಬ್ಯಾಟ್ರಿ ಒಂದು ಹೊಸದು ಹಾಕಿದ್ದೀನಿ ಸರ್, ಈಗ 15 ದಿನದ ಕೆಳಗಡೆ. ಓಕೆ. ಬ್ಯಾಟ್ರಿ ಕೂಡ ಹೊಸದು ಹಾಕ್ಸಿದಾರಾ? ಓಕೆ. ಸೆಲ್ಫ್ ಕಂಡೀಷನ್ಸ್ ಎಲ್ಲ ಪರ್ಫೆಕ್ಟಾಗಿ ಐತ್ರಿ? ಚೆನ್ನಾಗಿದೆ ಸರ್. ಸರ್ ನೀವು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ನಾನು ಅದನ್ನ ಒಂದು 3.75 ಕೋಟ್ ಮಾಡ್ತಾ ಇದ್ದೀನಿ ಸರ್. 3,70,000 ರೇಟ್ ಹೇಳಕತ್ತೀರಿ? ಹೌದು ಸರ್. ಮಾಡಲ್ ಬಂದುಬಿಟ್ಟು 2012 ಮಾಡಲು, ತಾವು ಫಸ್ಟ್ ಓನರ್ಗೆ ಐತ್ರಿ ಗಾಡಿ, ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್ ನೆಗೆಶ್ವಲ್ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ? ಸರ್. 10,000 ಹೆಚ್ಚು ಕಡಿಮೆ ಗಾಡಿ ನೋಡಿ ಅವ್ರು ಒಪ್ಪಿದ್ರು ಅಂದ್ರೆ 10,000 ಹೆಚ್ಚು ಕಡಿಮೆ ನಾನು ಮಾಡಿಕೊಡ್ತೀನಿ ಸರ್. ಓಕೆ. ಹೇಳಿದ ರೇಟು 3,70,500? 5. ಓಕೆ. ₹10,000 ನೆಗೆಶ್ವಲ್ ಮಾಡಿದ್ರು ಕೂಡ 3,65,000 ಗಾಡಿ ಕೊಡ್ತೀರಾ? ಹೌದು ಸರ್. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದಾ? ನೋಡಲಿ ಸರ್, ಅದು 65 ಫೈನಲ್ ಸರ್. ಹ್ಞೂ. ನೋಡಲಿ, ಅವ್ರು ಇನ್ನು ದೂರದಿಂದ ಏನಾದ್ರೂ ಬಂದಿರೋರಾಗಿದ್ದರೆ 1,000-2,000 ನಾನು ಅದ್ರ ಬಗ್ಗೆ ಇದು ಮಾಡಲ್ಲ, ಬಂದಿರೋ ಖರ್ಚಿಗಾಗಲಿ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಗಾಡಿನಂತೂ ಲೊಕೇಶನ್ ರೀ? ದಾವಣಗೆರೆ ಸರ್. ದಾವಣಗೆರೆ ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ? ಇಲ್ಲ ಸರ್, ದಾವಣಗೆರೆನೇ ಸಿಟಿನೇ. ನಾವು ಅಕ್ಕಪಕ್ಕ ಹಳ್ಳಿನೇ, ಬಟ್ ಅವ್ರು ದಾವಣಗೆರೆ ಬಂದು ಕೇಳಿದ್ರೆ ಸಾಕು, ನಾನು ತಗೊಂಬಂದು ತೋರಿಸ್ತೀನಿ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ?
ಹಾಂ ಇದೇ ನಂಬರೇ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಡೆಫಿನೆಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.